ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ರವೆ ರೊಟ್ಟಿ. ರೊಟ್ಟಿ ಅಂದರೆ ಎಲ್ಲರ ಫೇವರೆಟ್. ಅದರಲ್ಲಿ ರವೆ ರೊಟ್ಟಿ ಅಂದರೆ ಮತ್ತಷ್ಟು ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಯಾಗಿರುತ್ತೆ. ಹಾಗಾಗಿ ಆ ರವೆ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಬನ್ನಿ, ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರವೆ ರೊಟ್ಟಿಗೆ ನಾನು ಯಾವ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪು, ಕ್ಯಾರೆಟು, ಕೊತ್ತಂಬರಿ, ಗೆಡ್ಡೆಕೋಸು, ಹಸಿ ತೆಂಗಿನಕಾಯಿ ತುರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಸಣ್ಣ ರವೆ, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರವೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಆಗಿರಬಹುದು, ಸೊಪ್ಪುಗಳಾಗಿರ್ಬೋದು, ಇದನ್ನು ತುರ್ಕೊಂಡಿರೋದು ಸಣ್ಣದಾಗಿ ತುರ್ಕೊಳ್ಬೇಕು. ಜೊತೆಗೆ ಒಂದು ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಅರ್ಧ ಕೆಜಿಯಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದ ರವೆಗೆ ಇಷ್ಟು ಪ್ರಮಾಣದಲ್ಲಿ ನಾನು ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಈಗ ನಾನು ತೊಗೊಂಡಿರೋ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ತರಕಾರಿಗಳನ್ನು ಸೇರಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಜೊತೆಗೆ ನಾನು ಅರ್ಧ ಕೆ ಜಿಗೆ 1 ಬೌಲ್ನಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಈ ಮೊಸರು ಹಾಕೋ ಉದ್ದೇಶ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಈ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಇದನ್ನು ಯಾವ ಹದದಲ್ಲಿ ಕಲಿಸ್ಬೇಕು ಅಂತಂದರೆ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನಾವು ಮಣೆ ಅಥವಾ ಬಟರ್ ಪೇಪರ್ ಮೇಲೆ ತಟ್ಟೋದಕ್ಕೆ ಈಸಿಯಾಗಿ ಬರಬೇಕು. ಆ ಕನ್ಸಿಸ್ಟೆನ್ಸಿಲಿ ನಾವೀಗ ಕಲಿಸ್ಕೊಳ್ಳೋಣ. ನೋಡಿ, ಮೊದಲು ಇದನ್ನೆಲ್ಲ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಏಕೆಂದರೆ ಈರುಳ್ಳಿನಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ, ಜೊತೆಗೆ ಮೊಸರಲ್ಲೂ ನೀರಿನಂಶ ಇರೋದ್ರಿಂದ ಡ್ರೈ ಮಿಕ್ಸ್ ಮಾಡಿದ್ರೆ ನಮಗೆ ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಹೆಚ್ಚು ನೀರು ಹಾಕಿ ತೆಳುವಾದರೆ ರೊಟ್ಟಿ ತೊಟ್ಟೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಮಾಡಿದ್ಮೇಲೆ ಎಷ್ಟೊಂದು ನೀರಿನಂಶ ಇದರಲ್ಲೇ ಇರುತ್ತೆ. ನೋಡಿ, ಈಗ ಹೆಚ್ಚು ನೀರೇನು ತಗೊಳ್ಳಲ್ಲ, ಸ್ವಲ್ಪ ನೀರನ್ನು ಮಾತ್ರ ತಗೊಳ್ಳುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿರಲಿ, ಏಕೆಂದರೆ ಮತ್ತೆ ಇದು 10 ನಿಮಿಷ ನೆನಿಬೇಕು. ನೆಂದಾಗ ಅದು ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಷ್ಟಿದ್ರೆ ನಾವು ಈಸಿಯಾಗಿ ತಟ್ಕೊಬೋದು. ಈ ರೀತಿ ಕಲಿಸ್ಬಿಟ್ಟು 10 ನಿಮಿಷ ನಾವು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಆಮೇಲಿಂದ ರೊಟ್ಟಿಯನ್ನು ಹೇಗೆ ತೊಟ್ಟೋದು ಅಂತ ನೋಡೋಣ. ನೋಡಿ, ಈಗ 10 ನಿಮಿಷ ಆಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಬಟರ್ ಪೇಪರ್ ಹಾಕ್ಕೊಂಡು ರೊಟ್ಟಿಗಳನ್ನ ತಟ್ಟೋಣ. ನೋಡಿ, ಈ ಥರ ಬಟರ್ ಪೇಪರ್ ತೊಗೊಂಡು ಅದಕ್ಕೆಲ್ಲ ನೀಟಾಗಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ. ಆಮೇಲಿಂದ ನಿಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡಿಕೊಂಡು, ನೋಡಿ ಈ ಸೈಜ್ ಆದರೆ ಸಾಕಾಗುತ್ತೆ. ಈ ಸೈಜಲ್ಲಿ ಉಂಡೆಗಳು ಮಾಡಿಕೊಂಡು ನಿಧಾನವಾಗಿ ತಟ್ತಾ ಬನ್ನಿ. ಒಂದು ವೇಳೆ ನಿಮಗೇನಾದರೂ ತೊಟ್ಟುವಾಗ ಕೈ ಅಂಟಿತು ಅಂದರೆ ಇದನ್ನು ಕೈನ ಒಂದು ಸಾರಿ ಎಣ್ಣೆನಲ್ಲಾದರೂ ಡಿಪ್ ಮಾಡ್ಕೊಳ್ಳಿ ಅಥವಾ ನೀರಿನ ಜೊತೆನಾದರೂ ಡಿಪ್ ಮಾಡ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ನಿಧಾನವಾಗಿ ತಟ್ತಾ ಬನ್ನಿ. ನೋಡಿ, ಇದು ಎಷ್ಟು ತೆಳುವಾಗಿ ಬೇಕಾದರೂ ತೊಟ್ಬೋದು, ಆದರೆ ಸ್ವಲ್ಪ ನಿಧಾನವಾಗಿ ಎಲ್ಲಿ ದಪ್ಪ ಇದೆಯೋ ಆ ಕಡೆ ಈ ಥರ ತಟ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ತಟ್ಕೊತಾ ಬರ್ಬೋದು. ಈಗ ನೋಡಿ, ತುಂಬ ತೆಳುವಾಗಿದೆ. ಈಗ ಇದನ್ನು ತವ ಮೇಲೆ ಹಾಕೋಣ. ನೋಡಿ, ಆಲ್ರೆಡಿ ತವ ಕಾಯ್ದಿದೆ. ಈಗ ತವ ಮೇಲೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಬಟರ್ ಪೇಪರ್ನ ನಿಧಾನವಾಗಿ ತೆಗೆದು ಅದ್ರ ಮೇಲೆ ಹಾಕೋಣ. ನೋಡಿ, ಹಾಕಿ 1 ಸೆಕೆಂಡ್ ಬಿಟ್ಟು ಬಿಸಿಯಾಗಿದ ತಕ್ಷಣ ನಿಧಾನವಾಗಿ ಎತ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಬಟರ್ ಪೇಪರ್ನ ತೆಗಿತಾ ಬರೋಣ. ಈಗ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೀಟಾಗಿ 2 ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ 1 ರೊಟ್ಟಿ ಬೇಯೋಷ್ಟರಲ್ಲೇ ನಾವು ಇನ್ನೊಂದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದು ಒಂದು ಸೈಡು
ಬೆಂದಿದೆ. ಈಗ ಇನ್ನೊಂದು ಸೈಡ್ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬೇಯಬೇಕು. ನೋಡಿ, ತೀರಾ ಜಾಸ್ತಿ ಫ್ಲೇಮ್ ಮಾಡ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿದ್ರೆ ರೊಟ್ಟಿ ತುಂಬ ಕ್ರಿಸ್ಪಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಎರಡು ಕಡೆ ನೀಟಾಗಿ ಬೆಂದಿದೆ. ಇದಕ್ಕೆ ನೀವು ತುಪ್ಪ, ಎಣ್ಣೆ ಏನೇನು ಬೇಕಾದ್ರೂ ಸೇರಿಸ್ಕೊಳ್ಬೋದು. ನೋಡಿ, ಎರಡು ಕಡೆನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಆಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ತಿರುಗಿಸ್ತಾ ಬೇಯಿಸ್ತಾ ಇದ್ದರೆ ಎರಡು ಕಡೆ ನೀಟಾಗಿ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈಗ ಇದನ್ನು ತಕ್ಕೊಂಡು ಇದೇ ರೀತಿ ಮತ್ತೊಂದನ್ನು ಹಾಕ್ತಾ ಹೋಗೋಣ. ನೋಡಿ, ರುಚಿಕರವಾದಂತಹ ರವೆ ರೊಟ್ಟಿ ಸವಿಯಲು ಸಿದ್ಧವಾಗಿದೆ. ಇದಕ್ಕೆ ನಾನು ಎರಡು ವಿಧದ ಚಟ್ನಿಗಳನ್ನು ಮಾಡಿದ್ದೀನಿ. ಒಂದು ಕಡಲೆಬೇಳೆ ಚಟ್ನಿ, ಒಂದು ಕಾಯಿ ಚಟ್ನಿ. ಇದು ಎರಡರ ಜೊತೆಲೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈ ಕಡಲೆಬೇಳೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.